ದೂರ ಉಳ್ಕೊಂಡಿದ್ರಿ ಇಷ್ಟು ದಿವಸ. ಸೊ ಭೇಟಿಯಾಗಿದ್ರೆ ಏನು ಉದ್ದೇಶ? ಭೇಟಿ ಹಿರಿಯರಾದ ಪೂಜ್ಯರಾದ HD ದೇವೇಗೌಡರು 93ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಾನು ಅವರಿಗೆ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಅವರ ಹೆಸರಿನಲ್ಲಿ ಒಂದು ಪೂಜಾ ಕಾರ್ಯಕ್ರಮ ನೆರವೇರಿಸಿ ಅವರಿಗೆ ಪ್ರಸಾದ ಕೊಟ್ಟು ಒಂದು ಗೌರವ ಸಮರ್ಪಣೆ ಮಾಡತಕ್ಕಂತ ಕೆಲಸವನ್ನ ಮಾಡಿದ್ದೇನೆ. ಅವರ ಆಶೀರ್ವಾದ ಪಡೆದಿದ್ದೇನೆ. ಅವರು ಅವರ ಬದುಕು, ಅವರ ಜೀವನದ ಯಶೋಗಾಥೆಯನ್ನ ಬಿಗಿನಿಂಗ್ ಅಲ್ಲಿ ಪ್ರಾರಂಭದಲ್ಲಿ ಬರೀ 10 ರೂಪಾಯಿ ಬಾಡಿಗೆ ಮನೇಲಿ ಇದ್ದೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಜನರಲ್ ಹಾಸ್ಟೆಲ್ 15 ವರ್ಷ ಇದ್ದೆ, ಊರಲ್ಲಿ 15 ವರ್ಷ ಇದ್ದೆ, ಯಾರ ಮನೆಯಲ್ಲಿ ವಿಷಯ ಇದ್ದೆ. ಇವತ್ತಿಗೂ ನನಗೆ ಸ್ವಂತ ಮನೆ ಇಲ್ಲ, ಗೊತ್ತಾಯ್ತಾ ಅನ್ನೋದೆಲ್ಲ ಪಾಪ ಸುದೀರ್ಘವಾಗಿ ರಾಮಾಯಣ, ವಾಲ್ಮೀಕಿ ರಾಮಾಯಣವನ್ನ ಬಿಡದೆ ನಾನು ಓದ್ತಾ ಇದ್ದೀನಿ. ಪೂರ್ವ ವಾಲ್ಮೀಕಿ ರಾಮಾಯಣವನ್ನ ನಾನೊಂದು 1400 ರೂಪಾಯಿ ಕೊಟ್ಟು ಪುಸ್ತಕ ತಂದಿದ್ದೆ. ಇದರಲ್ಲಿ ಹೋಗಿ ಇವತ್ತು ತರಬೇಕು ಅಂತೇಳಿ ಹೋಗ್ತಾ ಇದ್ದೀನಿ ಅಂತಲೂ ಕೂಡ ಹೇಳಿದ್ರು. ಅವರು ಇಡೀ ದೇಶದಲ್ಲಿ ತಾವೆಲ್ಲರೂ ಕೂಡ ಗೊತ್ತಿರೋ ರೀತಿ ಪ್ರಧಾನಮಂತ್ರಿಯಾಗಿ ಕನ್ನಡದ ಹರದಹಳ್ಳಿಯ ದೇವೇಗೌಡರು ಇಡೀ ದೇಶದಲ್ಲೇ ಪ್ರಖ್ಯಾತಿಯನ್ನ ಒಬ್ಬ ಕನ್ನಡಿಗರು. ಮೋದಿಯವರೇ ಹೇಳ್ತಿದ್ರು, ರಾಗಿ ಮುದ್ದೆ ದೇವೇಗೌಡರಿಂದ ಪ್ರಚಾರ ಆಯ್ತು ಅಂತೇಳಿ. ಹಂಗೆ ಅಲ್ಲಿಂದ ಹಿಡಿದು ನೀರಾವರಿ ಇರ್ಬೋದು, ಪ್ರತಿಯೊಂದು ಕೂಡ ಇರ್ತಕ್ಕಂಥ ಅನುಭವನ ದೇಶಕ್ಕೆ ದಾರಿ ಎರೆದಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ 18 ತಿಂಗಳ ಕಾಲ ಜನತಾ ದರ್ಶನಗಳು, ಹಲವಾರು ನೀರಾವರಿ, ಪ್ರತಿಯೊಂದು ಕಾರ್ಯಕ್ರಮಕ್ಕೂ ರೈತರ ಪರವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರಥಮದಿಂದಲೂ ಕೂಡ ಆ ರೀತಿ ನಿರಂತರವಾಗಿ 65 ವರ್ಷಗಳ ಕಾಲ ನಿರಂತರವಾಗಿ ಜನರಿಗೋಸ್ಕರ ದುಡಿದಿರ್ತಕ್ಕಂಥ, ಸೇವೆ ಸಲ್ಲಿಸಿರ್ತಕ್ಕಂಥ, ನಮ್ಮನ್ನು ಕೂಡ ಜೊತೆಲಿ ಕರ್ಕೊಂಡು ಸಮಾನವಾಗಿ ಸ್ವೀಕರಿಸಿ ಅವ್ರ ಜೊತೆಯಲ್ಲೇ ನನ್ನನ್ನು ಕೂಡ ಯಾವತ್ತೂ ಕೂಡ ನಮ್ಮ ಮರಿ ದೇವೇಗೌಡ ಅಂತಕ್ಕಂಥ ಪ್ರೀತಿಯಿಂದ ಸಂಬೋಧನೆ ಮಾಡಿ ಬೆಂತಟ್ಟಿ ಕೆಲಸವನ್ನ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ದೇವೇಗೌಡರ ಬಗ್ಗೆ ನಮ್ಗೆ ಅಪಾರವಾದಂತಹ ಅಭಿಮಾನ ಇದೆ, ಪ್ರೀತಿ ಇದೆ. ಅದಕ್ಕೋಸ್ಕರನೇ ಇವತ್ತು ಅವರನ್ನು ಕೂಡ ಮಾತಾಡಿಸಿ ಅಭಿನಂದಿಸಿ, ತಾಯಿ ಚೆನ್ನಮ್ಮ ಅವರು ಯಾವಾಗಲೂ ಕೂಡ ನಾವು ಡೆಲ್ಲಿ ಪ್ರಧಾನಮಂತ್ರಿ ಆಗಿದ್ದಾಗಲೂ ಕೂಡ ನೆಹರೂರವರು, ಇಂದಿರಾ ಗಾಂಧಿಯವರು ಇದ್ದಂತ ಮನೆಯಲ್ಲೇ ಯಾವತ್ತೂ ಕೂಡ ಊಟ ಮನೆಯಲ್ಲೇ ಮಾಡ್ತಾ ಇದ್ರು. ಅವರ ಆರೋಗ್ಯನೂ ಕೂಡ ವಿಚಾರಿಸಿ ಅವರು ಕೂಡ ಸಂತೋಷದಿಂದ ಅವರು ಕೂಡ ಆಶೀರ್ವಾದ ಮಾಡಿದ್ರು. ಇದನ್ನ ಮಾಡ್ಲಿಕ್ಕೋಸ್ಕರನೇ ನಾನು ಮೈಸೂರಿನಿಂದ ಇವತ್ತು ಬಂದು ಮಾಡಿದ್ದೇನೆ. ಅವರ ಆಶೀರ್ವಾದ ಪಡೆದಿದ್ದೇನೆ. ಅವರು ಕೂಡ ತಾಯಿ ಚಾಮುಂಡೇಶ್ವರಿ 100 ವರ್ಷ ಆಯಸ್ಸು ಆರೋಗ್ಯವನ್ನು ಕೊಡ್ಲಿ, ಇನ್ನೂ ದೇಶದಲ್ಲಿ ಸೇವೆ ಮಾಡತಕ್ಕಂತ ಅವಕಾಶವನ್ನ ದೇವೇಗೌಡರು ಕಲ್ಪಿಸಲಿ ಅಂತೇಳಿ ಪ್ರಾರ್ಥನೆ ಮಾಡಿದೆ. ಸರ್, ಈಗ ನೀವು ಪಕ್ಷದಿಂದ ಅಂತರವನ್ನು ಕಾಯ್ದುಕೊಂಡಿದ್ರಿ. ಈಗ ದೇವೇಗೌಡರು ಭೇಟಿಯಾಗಿರೋ ಸಂಚಲನ ಏನಂದ್ರೆ ಮತ್ತೆ ವಾಪಸ್ ಬರ್ತಾರೆ, ಸಕ್ರಿಯವಾಗಿ ಪಕ್ಷದಲ್ಲಿ ತೊಡಗಿಸ್ಕೊಳ್ತಾರೆ, ಆ ತರದ ಚರ್ಚೆ ಆಗುತ್ತಾ? ದೇವೇಗೌಡರು ಒಂದಕ್ಷರ ರಾಜಕೀಯ ಮಾತಾಡಿಲ್ಲ, ನಾನು ಒಂದಕ್ಷರ ರಾಜಕೀಯ ಮಾತಾಡ್ಲಿಲ್ಲ. ಯಾವತ್ತೂ ಕೂಡ ನೀನ್ ಚೆನ್ನಾಗಿರಪ್ಪ, ನಿಂಗೆ ಒಳ್ಳೇದಾಗ್ಲಿ ಅಂತಕ್ಕಂಥ ಮೈ ತುಂಬಾ ಆಶೀರ್ವಾದ ತಲೆ ಸಾವರಿ ಅವ್ರ ಆಶೀರ್ವಾದವನ್ನ ಮಾಡಿದ್ದಾರೆ ಹೊರತು ಬೇರೆ ಯಾವುದೇ ರಾಜಕೀಯ ವಿಚಾರ ಇವತ್ತು ಪ್ರಸ್ತಾಪ ಮಾಡಿಲ್ಲ. ನೀವು ನಿಮ್ಮ ನಿಲುವಿಗೆ ಈಗಲೂ ಬದ್ಧವಾಗಿದ್ದೀರಿ. ಯಾಕಂದ್ರೆ ಕೋರ್ ಕಮಿಟಿ ಅಧ್ಯಕ್ಷರಿಂದ ತೆಗೆದ್ರು, ಶಾಸಕಾಂಗದ ನಾಯಕ ಕೊಡ್ಲಿಲ್ಲ ಅನ್ನೋಂಥದ್ದು ಅಸಮಾಧಾನ ನಿಮ್ಗಿತ್ತು. ಅದಾದ್ಮೇಲೆ ಪಕ್ಷದಿಂದ ದೂರ ಉಳ್ಕೊಂಡಿದ್ರಿ ಸರ್. ಇವತ್ತಿಂದ ಭೇಟಿಯಿಂದ ಮತ್ತೇನಾದ್ರೂ ದೇವೇಗೌಡರು, GT ದೇವೇಗೌಡರು ಆಕ್ಟಿವ್ ಆಗ್ತಾರೆ ಅನ್ನೋಂಥದ್ದು? ಅವರು ನಿಮಗ್ ಗೊತ್ತಿದೆ, ದೇವೇಗೌಡರಿಗೆ GT ದೇವೇಗೌಡ ಎಷ್ಟು ಪ್ರಾಮಾಣಿಕವಾಗಿ ಜನತಾಳಕ್ಕೆ ನಮ್ಮ ಜೊತೆ ದುಡಿದಾನೆ ಅನ್ನೋದು ಅವ್ರಿಗೆ ಗೊತ್ತಿರೋದ್ರಿಂದಾನೆ, ಮತ್ತೆ ನನ್ನ ಗುಣ, ನನ್ನ ನಡತೆ ಪ್ರತಿಯೊಂದು ಕೂಡ ದೇವೇಗೌಡರಿಗೆ ಗೊತ್ತಿರೋದ್ರಿಂದ ಯಾವುದೇ ಬೇರೆ ವಿಚಾರಗಳನ್ನ ಅವರು ಇವತ್ತು ನನ್ನ ಜೊತೆ ಚರ್ಚೆ ಮಾಡಿಲ್ಲ, ನಾನು ಕೂಡ ಚರ್ಚೆ ಮಾಡಿಲ್ಲ. ಇವತ್ತು ಬೇಡ ಸರ್, ಈಗ ಮುನಿಸು ಬಿಟ್ಟು ಮತ್ತೆ ಪಕ್ಷದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ. ನೋಡಪ್ಪ, ಈಗ ತಮಿಳುನಾಡಲ್ಲಿ ವಿಜಯ್ ಅಲ್ವಾ ಅವ್ರ ಹೆಸರು ಮುಖ್ಯಮಂತ್ರಿ, ಅವ್ರು ಎಷ್ಟು ವರ್ಷದಲ್ಲಿ ಪಾರ್ಟಿ ಕಟ್ಟಿದ್ರು? ಎಷ್ಟು ವರ್ಷ ಪಾರ್ಟಿ ಕಟ್ಟಿ? 1 ವರ್ಷದಲ್ಲಿ ಕಟ್ಟಿ CM ಆಗೋದ್ರು. ಹಂಗೆ ನಮ್ಗೆ ಈಗ ಬರೀ ನಾನು ಅವತ್ತು ಹೇಳಿದೀನಿ, ಇವತ್ತು ಹೇಳಿದೀನಿ, ಕ್ಷೇತ್ರ ನೋಡಿ, ನಮ್ ಕ್ಷೇತ್ರ ಎಷ್ಟು ಗೊತ್ತಾ? 5.5 ರಿಂದ 6 ಲಕ್ಷ ಇದೆ. ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ 1.25 ಲಕ್ಷ ಪಾಪ್ಯುಲೇಷನ್ ಇರೋದು, ಅಥವಾ ಹೆಚ್ಚಾದ ಈ ಒಂದು 5% ಈ ಸೆನ್ಸಸ್ ಅಲ್ಲಿ. ನಂದು 5.5 ರಿಂದ 6 ಲಕ್ಷ ಇದೆ.
ಅಂದ್ರೆ 2.5 3 ಕ್ಷೇತ್ರದಷ್ಟು ಜಾಸ್ತಿ ಇದೆ. ಮತ್ತೆ ಸುತ್ತಲೂ ಕೂಡ 1,000 ಬಡಾವಣೆಗಳಿಗೆ ನಿಮ್ ವಿಧಾನಸಭೆಲೂ ನೋಡಿದಿರಿ, ಎಲ್ಲ ಮಾಡಿ ಹೊಟ್ಟೋದ್ರು. ಅವ್ರದ್ದು ಕಂದಾಯ ಕಟ್ಸ್ಕೊಂಡ್ರು, ಲೈಟ್ ಚಾರ್ಜ್ ಕಟ್ಸ್ಕೊಂಡ್ರು, ಪ್ರೈವೇಟ್ ಅಂದ್ಬಿಟ್ಟು ಅವು ನನ್ನ ತಲೆಗೆ ಬಂದು ಪ್ರತಿನಿತ್ಯ ಅಭಿವೃದ್ಧಿನೇ ಕಾಣದೇ ಇರ್ತಕ್ಕಂಥ ಕ್ಷೇತ್ರ ಆಗಿದೆ. ಹಗಲಿರುಳು ದುಡಿತಾ ಇದ್ದೀನಿ ನಾನು. ಅವ್ರ ಅಭಿವೃದ್ಧಿನೇ ನನ್ನ ಗುರಿ, ಪ್ರಥಮ ಆದ್ಯತೆ. ಸರ್ ನಮ್ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಪಕ್ಷದಲ್ಲಿ ಆಕ್ಟಿವ್ ಆಗಿ ಇನ್ ಮುಂದೆ ನಾನ್ ಜನತಾದಳದಲ್ಲೇ ಇದ್ದೀನಿ, ಇದ್ದೀರಾ? ಜನತಾದಳದ MLA ಇದ್ದೀನಿ. ದೈಹಿಕವಾಗಿದ್ದೀರಾ? ಮುಂದೆ ನಾನು ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ 28ಕ್ಕೆ ಜನತಾದಳದಿಂದ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಿಲ್ತೇನೆ ಅಂತ ಹೇಳಿದ್ದಾರೆ. ಹಿಂದಕ್ಕೂ ಸರಿಯಾದ ಪ್ರಶ್ನೆ ಇಲ್ಲ. ಜನತಾದಳದ ಕಾರ್ಯಕ್ರಮದ ವೇದಿಕೆಯಲ್ಲಿ ದೇವೇಗೌಡರು ಇನ್ಮೇಲೆ ಕಾಣಿಸ್ಕೊತಾರೆ. ಯಾರು ನೀವೇ ಅದು ನೋಡಪ್ಪ, ನಿಮಗ್ ಗೊತ್ತಿದೆ, ನೀವು ಪದೇ ಪದೇ ಕೇಳ್ತೀರಿ. ಅವ್ರು ಯಾವುದೇ ಪದಾಧಿಕಾರಿಗಳಾಗ್ಲಿ, ಪಕ್ಷದ ಅಧ್ಯಕ್ಷರಾಗ್ಲಿ, ಈಗ HD ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಇದ್ದಾರೆ, ಅವರೇ ರಾಜ್ಯಾಧ್ಯಕ್ಷರಿದ್ದಾರೆ. ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಯುವಜನರ ಅಧ್ಯಕ್ಷರಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಿದ್ದಾರೆ. ಅವ್ರು ಯಾರು ಕೂಡ ನೀವು ಬರಬೇಕು ಪಕ್ಷಕ್ಕೆ, ವೇದಿಕೆಗೆ ಅಂತ ಯಾರು ಕೂಡ ಯಾವತ್ತೂ ಆಹ್ವಾನ ಮಾಡಿಲ್ಲ. ಆದ್ರಿಂದ ನನ್ನ ಕ್ಷೇತ್ರ ಆಯ್ತು, ನಾನು ಹೋಗ್ತೀರಾ ಇನ್ಮೇಲಿಂದ? ಇನ್ಮೇಲೆ ಕುಮಾರಸ್ವಾಮಿ ಅವ್ರು ಮುನಿಸ್ಬಿಟ್ಟು ನಿಮ್ಮನ್ನ ಮಾತಾಡಿಸಿದ್ರೆ ಆಮೇಲೆ ನೋಡೋಣ. ಅಲ್ಲಿ ತನಕ ಹೋಗಲ್ಲ. ಈಗ ದೊಡ್ಡವ್ರ ಭೇಟಿ ಆಯ್ತು, ಗಟ್ಟಿ. ಚಿಕ್ಕವ್ರ ಭೇಟಿ ಯಾವಾಗ? ನಾವು ದೊಡ್ಡವ್ರಿಗೆ ಬರ್ತ್ಡೇ ಪ್ರಯುಕ್ತ ಈ ನಮ್ಮ ಅವರ ಇದರಲ್ಲಿ 93ನೇ ವರ್ಷ ವಯಸ್ಸಲ್ಲಿ ಹುಡ್ದ ಹಬ್ಬಕ್ಕೆ ನಾನ್ ಬಂದು ಅವ್ರಿಗೆ ದೇವ್ರ ಪ್ರಾರ್ಥನೆ ಮಾಡಿ ಅವ್ರಿಗೆ ಆಯಸ್ಸು ಆರೋಗ್ಯ ಕೊಳ್ಳಿ ಮಾಡದೇ ಇದ್ರೆ ನಮ್ ದೇವ್ರ ಒಪ್ತಾನ? ಅದನ್ನ ಸಂಪೂರ್ಣ ಮಾಡಿದ್ವಿ. GT ದೇವೇಗೌಡರು ಬೇಸರಾದಾಗ ದೇವೇಗೌಡರು ಕರೆದು ಮಾತಾಡಿದ್ರು, ಅವಾಗ ನೀವು JDS ಬಂದಿದ್ರಿ, ಸಕ್ರಿಯವಾಗಿ ಪಾಲ್ಗೊಂಡಿದ್ರಿ. ಅದೇ ರೀತಿ ಆಗುತ್ತಾ ಅಂತ ಸರ್ ಅಷ್ಟೇ. ಆ ಕಾಲ ಬರ್ಬೋದು ಅಂತ ನಾನು ಆಶಯ ವ್ಯಕ್ತಪಡಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.